ಸೀಸನ್ 13 ಸ್ಟಾರ್ಟ್ ಆಗ್ತದಲ್ಲ, ಕಾಮನ್ ಪರ್ಸನ್ಗಳಿಗೆ ಕೊಡ್ತೀವಿ, ಕಾಮನ್ ಪರ್ಸನ್ಗಳಿಗೆ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಲಾಸ್ಟ್ ಟೈಮ್ ಕೂಡ ತಗೊಂಡಿದ್ರು, ಈ ಸಲ ತಗೋತಾರ ಅಂತ. ಲಾಸ್ಟ್ ಟೈಮ್ ಬಿಗ್ ಬಾಸ್ ಅಲ್ಲಿ ಕಾಮನ್ ಪರ್ಸನ್ ತಗೊಂಡಿಲ್ಲ, ಜಸ್ಟ್ ಹೇಳಿದ್ರು. ಅವರು ಮುಂಚೆನೂ ಹಿಂಗ್ ಪ್ರಮೋಷನ್ ಮಾಡಿದ್ರು, ಕಾಮನ್ ಪೀಪಲ್ ತಗೋತೀವಿ ಅಂತ ಹೇಳಿ ಒಂದಷ್ಟು ವಿಡಿಯೋಸ್ಗಳು ಮಾಡಿ ಕಾಮನ್ ಪೀಪಲ್ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಹೇಳಿದ್ರು. ಆದ್ರೆ ಈ ಸರಿ ಏನ್ ಮಾಡಿದಾರೆ ಅಂದ್ರೆ ಲಿಂಕ್ ಎಲ್ಲ ಕೊಟ್ಟು ನಿಮ್ಮ ಟ್ಯಾಲೆಂಟ್ ನ ವಿಡಿಯೋ ಮಾಡಿ 3 ನಿಮಿಷ ಅಪ್ಲೋಡ್ ಮಾಡಿ ಅಂತೆಲ್ಲ ಕಲರ್ಸ್ ಕನ್ನಡದವರು ಹಾಕಿದ್ರು. ಆದ್ರೆ ತುಂಬಾ ಜನ ಕ್ರಿಯೇಟರ್ಸ್ ಏನ್ ಮಾಡಿದ್ದಾರೆ, ಅದನ್ನ ಅಲ್ಲಿ ಲಿಂಕ್ ಅಲ್ಲಿ ಹೋಗಿ ಅಪ್ಲೋಡ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಅದನ್ನ ಪೋಸ್ಟ್ ಮಾಡಿದ್ದಾರೆ. ಅಂದ್ರೆ ಇವಾಗ ಲಿಂಕ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಲಿಂಕ್ ಅಲ್ಲಿ ಮಾಡೋದ್ ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾ ಇದಾರೆ, ಅಥವಾ ಎರಡು ಕಡೆ ಮಾಡ್ತಿರ್ಬೋದಲ್ವಾ? ಹಂಗೂ ಆಗಿರ್ಬೋದು. ಹೌದು, ಮೇ ಬಿ ಮಾಡಿರ್ಬೋದೇನೋ ಗೊತ್ತಿಲ್ಲ. ಆದ್ರೆ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ನಮ್ಮನ್ನ ಬಿಗ್ ಬಾಸಿಗೆ ತಗೊಳ್ಳಿ, ನಾವು ಬಿಗ್ ಬಾಸಿಗೆ ಬರ್ತೀವಿ ಅಂತೆಲ್ಲ ಹೇಳಿರೋ ವಿಡಿಯೋಗಳು ನಾನು ನೋಡಿದೀನಿ. ಅರುಣ್, ನಿಮ್ಗೆ ಏನ್ ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ ಕಾಮನ್ ಪೀಪಲ್ ಅಂತಂದ್ರೆ? ಇವಾಗ ತುಂಬಾ ರೈತರ ಮಕ್ಕಳಾಗಿರ್ಲಿ, ಬಡವ್ರ ಮಕ್ಕಳಾಗಿರ್ಲಿ, ಒಬ್ರು ಡ್ರೈವರ್ ಅನ್ಕೊಳ್ಳಿ, ಅಥವಾ ಒಬ್ರು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋರು, ಈ ತರ ಇರೋರಿಗೆ ಅವಕಾಶಗಳು ಕೊಡ್ಬೇಕಾ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೇ ಜಸ್ಟ್ ವಿಡಿಯೋಸ್ ಮಾಡಿ ಫೇಮಸ್ ಆಗಿರ್ತಾರ ನೋಡಿ, ಆ ತರದಲ್ಲಿ ಇರೋ ಕಾಮನ್ ಪೀಪಲ್ ಕೊಡ್ಬೇಕಾ? ಏನ್ ಹೇಳ್ತೀರಾ? ಈಗ ಕಾಮನ್ ಪೀಪಲ್ ಅಂತೇಳಿ ಬಂದಾಗ ಇನ್ಸ್ಟಾಗ್ರಾಮ್ ಅಲ್ಲೂ ಕಾಮನ್ ಪೀಪಲ್ಸ್ ಇರ್ತಾರೆ, ಇನ್ಸ್ಟಾಗ್ರಾಮ್ ಹೊರಗಡೆನೂ ಕಾಮನ್ ಪೀಪಲ್ಸ್ ಇರ್ತಾರೆ. ಈಗ ಡ್ರೈವಿಂಗ್ ಅಂತ ಹೇಳಿದ್ರೆ, ಈ ಮತ್ತೆ ಹೊಲದಲ್ಲಿ ಕೆಲಸ ಮಾಡೋರಾಗ್ಲಿ ಎಕ್ಸೆಟ್ರಾ ಎಷ್ಟೊಂದು ಜನ ಇರ್ತಾರೆ. ಅವ್ರು ಹೆಂಗಪ್ಪ ಅವ್ರ ಲೈಫ್ ಅಂತಂದ್ರೆ, ಇನ್ನೊಬ್ರಿಗೆ ಇನ್ಸ್ಪೈರ್ ಆಗುವಂಗಿರ್ಬೇಕು, ಅವ್ರು ಸ್ಟ್ರಗಲ್ ಮಾಡ್ತಾ ಇರಬೇಕು, ಇನ್ನೊಬ್ರಿಗೆ ಇನ್ಸ್ಪೈರ್ ಆಗಿರ್ಬೇಕು. ಅದೇ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅವ್ರ ಲೈಫ್ ಜರ್ನಿನ ಹೇಳ್ಕೊಂಡಾಗ, ಓ ಇವ್ರ ಲೈಫ್ ಈ ತರ ಇದೆ, ಈ ತರ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ನಾನು ಕೂಡ ಈ ತರ ಮಾಡ್ಬೇಕು ಅಂತ ಏನ್ ಅನ್ಸುತ್ತಲ್ವಾ, ಅವರು ಕೂಡ ಕಾಮನ್ ಪರ್ಸನ್ ಆಗಿರ್ತಾರೆ. ಕ್ಯಾಮೆರಾ ಮುಂದೆ ಇರ್ಲಿ ಇಲ್ದೇ ಇರ್ಲಿ, ಇಬ್ರು ಕೂಡ ಕಾಮನ್ ಪರ್ಸನ್ಸ್. ಓಕೆ, ನೀವೇನ್ ಹೇಳ್ತಿದಾರೆ ಅಂದ್ರೆ ಎಬಿಲಿಟಿ ಇರೋರು ಸೆಲೆಕ್ಟ್ ಆಗ್ಬೇಕು, ಕ್ಯಾಮ್ರಾ ಹಿಂದೆ ಇರೋರು ಕಾಮನ್ ಪೀಪಲ್ ಆಗಿರ್ತಾರೆ, ಅಥವಾ ಮುಂದೆ ಇದ್ದು ಹೇಳ್ಕೊಂಡವರು ಕೂಡ ಕಾಮನ್ ಪೀಪಲ್ ಆಗಿರ್ಬೋದು ಅಂತ ನೀವ್ ಹೇಳ್ತಾ ಇದ್ದೀರಾ. ಆದ್ರೆ ಲೈಕ್ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ನಾನ್ ನೋಡಿರೋ ಪ್ರಕಾರ ಕಾಮನ್ ಪೀಪಲ್ಗೆ ಅವ್ರೇನು ತಗೊಳಲ್ಲ, ಅದೊಂದು ಪ್ರಮೋಷನಲ್ ಗಿಮಿಕ್ ಇದೆ, ಆಲ್ಮೋಸ್ಟ್ ಎಲ್ಲ ಪ್ರೀ ಸೆಲೆಕ್ಟೆಡ್ ಇರ್ತಾರೆ ಅಂತ ಮಾತುಗಳನ್ನ ಕೇಳಿದೀನಿ. ಪ್ರೀ ಸೆಲೆಕ್ಷನ್ ಬಗ್ಗೆ ಏನಿರೋ ಹೇಳ್ತೀರಾ ನೀವು? ಪ್ರೀ ಸೆಲೆಕ್ಷನ್ ಅಂತ ನಾವು ಅಲ್ಲಿ ನೋಡ್ದೇನೆ ಹೇಳೋದು ತಪ್ಪಾಗುತ್ತಲ್ವಾ. ಸೊ ಇಲ್ಲಿ ಎಷ್ಟೊಂದು ಜನ ಲಿಂಕ್ ಅಲ್ಲಿ ಸೆಂಡ್ ಮಾಡಿರ್ತಾರೆ ವಿಡಿಯೋಸ್ಗಳು, ಆ ವಿಡಿಯೋಸ್ಗಳು ನೋಡಿದಾಗ ಅಲ್ಲಿ ನೋಡಿನೇ ಸೆಲೆಕ್ಟ್ ಮಾಡಿರೋದು ಮಾಡಬಹುದು, ಆ ತರ ಇರುತ್ತೆ. ನಾವು ಸಡನ್ ಆಗಿ ಗೊತ್ತಿಲ್ಲದೇನೆ ಆ ತರ ಕಮೆಂಟ್ ಮಾಡೋದು ಕೂಡ ಕೆಲವೊಂದು ಟೈಮ್ ತಪ್ಪಾಗುತ್ತೆ. ಅಲ್ಲಿ ಅವ್ರು ಅದಕ್ಕಂತಾನೆ ಒಂದು ಟೀಮ್ ಇಟ್ಟಿರ್ತಾರೆ, ಅವರು ಎಷ್ಟೊಂದು ವಿಡಿಯೋಸ್ಗಳು ಬಂದಿರ್ತವೆ, ಆ ವಿಡಿಯೋಸ್ಗಳ ಚೆಕ್ ಮಾಡಿನೇ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಸೊ ಈ ಸಾರಿ ಹೋಪ್ ಇದೆ, ಮೇ ಬಿ ಸೆಲೆಕ್ಟ್ ಮಾಡ್ಬೋದು ಅಂತ. ಖಂಡಿತ ಈ ಸಲ ಮಾಡ್ಬೋದು, ಯಾಕಂದ್ರೆ ಲಿಂಕ್ ಕೂಡ ಕೊಟ್ಟಿದ್ದಾರೆ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತಾನು ಹೇಳಿದಾರೆ, ಆದ್ಮೇಲೆ ಸೆಲೆಕ್ಟ್ ಮಾಡ್ತಾರೆ ಅಂತ ಅನ್ನೋದು ಅನ್ಸುತ್ತೆ. ಅಂಡ್ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಸರಿ ಇವಾಗ ಕ್ರಿಯೇಟರ್ಸ್ ಗಳಲ್ಲಿ ನಮ್ಮ ಕರ್ನಾಟಕದ ಡಾಕ್ಟರ್ ಬ್ರೋ ಅಂದ್ರೆ ಡಿಯರ್ ಬ್ರೋ ಅವರು ಬರ್ಬೇಕು ಅಂತ ನನ್ಗೆ ಪರ್ಸನಲಿ ಇಷ್ಟ. ಯಾಕಂತಂದ್ರೆ ಅವರು ನಮ್ಮ ಕರ್ನಾಟಕವನ್ನ ರಿಪ್ರೆಸೆಂಟ್ ಮಾಡಿ ಎಲ್ಲಾ ಕಡೆ ವಿದೇಶಗಳಲ್ಲೆಲ್ಲ ಹೋಗಿ ಅವರು ಟ್ರಾವೆಲ್ ಮಾಡಿದ್ದಾರೆ, ಟ್ರಾವೆಲ್ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ಅವ್ರ ವಿಡಿಯೋಸ್ಗಳಲ್ಲೆಲ್ಲ ಹೇಳ್ಕೊಡ್ತಿರ್ತಾರೆ. ಸೊ ಅವರು ಬರ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಸೊ ನಿಮ್ಗೆ ಏನ್ ಹೇಳ್ತೀರಾ? ಅವ್ರು ಬರ್ಲೇಬೇಕು, ಯಾಕಂದ್ರೆ ಎಷ್ಟೊಂದು ಯಂಗ್ಸ್ಟರ್ಸ್ ಗಳು ಅವರಿಂದ ಇನ್ಸ್ಪೈರ್ ಆಗ್ಬೋದು. ಚಿಕ್ಕ ವಯಸ್ಸಿನಲ್ಲಿ ದೇಶಗಳು ಸುತ್ತಾಡ್ರಿ ಅಂತ ಅನ್ನೋದೊಂದು ಮಾಹಿತಿನ ಅವರು ಕೊಟ್ಟರು, ಎಲ್ಲ ಸುತ್ತಾಡಿ ತೋರಿಸಿದ್ರು. ಸೊ ಈಗ ಬರೋ ಯಂಗ್ಸ್ಟರ್ಸು ಅವ್ರನ್ನ ನೋಡಿ ನಾವು ಕೂಡ ಹೋಗ್ಬೇಕು, ಎಲ್ಲ ದೇಶಗಳು ಸುತ್ತಾಡ್ಬೇಕು, ನೋಡ್ಬೇಕು ಅಂತ ಅನ್ನೋದೊಂದು ಅವ್ರ ಹತ್ರ ಕುತೂಹಲ ಬರುತ್ತೆ. ಸೊ ನಿಮ್ ಪ್ರಕಾರ ಅವರು ಕೂಡ ಬರ್ಬೇಕು ಅಂತ? ಅವರು ಕೂಡ ಬರ್ಬೇಕು, ಬಂದ್ರೆ ಇನ್ನು ಎಷ್ಟೊಂದು ಜನ ಅವ್ರನ್ನ ನೋಡ್ತಾರೆ, ಅವ್ರ ಲೈಫ್ ಬಗ್ಗೆ ತಿಳ್ಕೊತಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೆಂಗ್ ಹೋದ್ರು, ನಾವ್ ಯಾಕೆ ಹೋಗ್ಬಾರ್ದು ಅನ್ನೋ ಥಾಟ್ಸ್ಗಳು ಬರೋಕ್ ಶುರು ಆಯ್ತು ಅಂದ್ರೆ ಯಂಗ್ಸ್ಟರ್ಸ್ಗಳು ಕೂಡ ಹೋಗ್ಬೋದು. ಹೌದು. ಅಂಡ್ ನಿಮ್ ಪ್ರಕಾರ ಡಾಕ್ಟರ್ ಬ್ರೋ ಅವರು ಬರ್ಬೇಕಾ ಬರಬಾರ್ದ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಅಂಡ್ ಲಾಸ್ಟ್ ಸೀಸನ್ ಬಿಗ್ ಬಾಸ್ 13 ತುಂಬಾನೇ ಸೂಪರ್ ಡೂಪರ್ ಹಿಟ್ ಆಯ್ತು. ಅಂಡ್ ಅದ್ಭುತವಾಗಿ ಅಂದ್ರೆ ಒಂದು ಜೋಡಿ ಕೂಡ ಹಿಟ್ ಆಯ್ತು. ಆ ಸೀಸನ್ ಬಗ್ಗೆ ಏನ್ ಹೇಳ್ತೀರಾ? ಸೀಸನ್ 12 ಅಲ್ಲಿ ಗಿಲ್ಲಿ ಅವರು ಮತ್ತೆ ಕಾವ್ಯ ಅವ್ರದ್ದು ಜೋಡಿ ಸೂಪರ್ ಆಗಿತ್ತು, ಬಹಳಷ್ಟು ಜನ ಇಷ್ಟಪಟ್ರು. ನೀವು ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲರದು. ಅವ್ರಿಬ್ರದ್ದು ಜೋಡಿ ಲವಿ ಡವಿ ಅನ್ನೋ ತರ ಹೋಗ್ತಾ ಇತ್ತು. ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಇಷ್ಟಪಡ್ತಾ ಇದ್ರು, ಬಟ್ ಕಾವ್ಯ ಅವರೇ ಯಾಕೋ ಡೌಟ್ ಅಲ್ಲಿ ಇದ್ರು ಅಂತ ಅನ್ಸುತ್ತೆ, ಇವರನ್ನ ಇಷ್ಟ ಪಡ್ಬೇಕಾ ಪಡಬಾರ್ದಾ
ಅನ್ನೋ ಒಂದು ಡೌಟ್ ಅಲ್ಲಿ ಅದೇ ಅವರು ನಾಳೆ ಹೇಗ್ ಪೋರ್ಟ್ರೇ ಆಗುತ್ತೆ ನಂದು, ಅಂದ್ರೆ ನಾನು ಇಲ್ಲಿ ಏನಾದ್ರು ಲವ್ ಸ್ಟೋರಿ ಮಾಡಿದ್ರೆ ಹೇಗ್ ಪೋರ್ಟ್ರೇ ಆಗ್ಬೋದು, ಅಥವಾ ನಾನ್ ಜಾಸ್ತಿ ಕ್ಲೋಸ್ ಆಗಿದ್ರೆ ಇವರಿಂದಾನೇ ಬೆಳೆದ್ರ ಅನ್ನೋ ಅಂತ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಅವ್ರು ಇದ್ರು ಅಂತ ಅನ್ಸುತ್ತೆ. ಆದ್ರೆ ಗಿಲ್ಲಿಯವ್ರು ನೋಡಿ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಅಶ್ವಿನಿ ಅವ್ರ ಜೊತೆ ಅವ್ರ ಫೈಟ್ ಆಗಿರ್ಬೋದು, ಮತ್ತೆ ರಕ್ಷಿತ್ ಅವರ ಪಟಪಟ ಅಂತ ಮಾತಾಡೋ ಶೈಲಿ ಅವರು ಕೂಡ ತುಂಬಾ ಹೈಲೈಟ್ ಆದ್ರು ಲಾಸ್ಟ್ ಸೀಸನ್ ಅಲ್ಲಿ. ಸೊ ಬಿಗ್ ಬಾಸ್ 13 ಅಲ್ಲೂ ಕೂಡ ಅದೇ ತರ ಕ್ಯಾರೆಕ್ಟರ್ಗಳಿರೋರು ಬರ್ಬೋದಾ? ಅದೇ ತರ ಸೇಮ್ ಟು ಸೇಮ್ ಬರ್ತಾರೆ ಅಂತ ಅನ್ಕೊಳಕ್ ಆಗಲ್ಲ. ಬಟ್ ಆ ತರ ಅದಕ್ಕಿಂತ ಬೆಟರ್ ಬರ್ಬೋದು. ಬಟ್ ಆ ತರ ಬಂದ್ರೆ ತುಂಬಾ ಒಳ್ಳೇದು, ನೋಡೋರಿಗೆ ಇನ್ನೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನೋಡೋರಿಗೆ. ಇಲ್ಲಾಂದ್ರೆ ಬರೀ ಜಗಳ 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 ಒಂದನ್ನೇ ನೋಡಿ 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 ಏನಪ್ಪ ಬರೀ ಕಿತ್ತಾಡ್ಕೊಂಡಿರ್ತಾರಲ್ಲ ಅಂತ ಅನ್ಸುತ್ತೆ. ಹೌದು, ಕಮೆಂಟ್ಸ್ ಅಲ್ಲೂ ನೋಡ್ಬೇಕಾದ್ರೆ ಏನು ಅದು ಬರೀ ಜಗಳನೇ ಆಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಂದ್ರೆ ತುಂಬಾ ಲೌಡ್ ಆಗಿ ಬರ್ತಾ ಇರುತ್ತೆ, ಹಚ್ಚಿದ್ರೆ ಕೂಡ ಅಂದ್ರೆ ಆನ್ ಮಾಡಿದ್ರೆ ಅಂತೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಸೊ ಹಾಗೆ ಅಂದ್ರೆ ಜಗಳ ಜಾಸ್ತಿ ಇರ್ಬೇಕಾ ಹೇಗೆ ನಿಮ್ಗೆ? ಜಗಳ ಜಾಸ್ತಿ ಅಂತಲ್ಲ, ಯಾವುದು ಅತಿ ಆಗ್ಬಾರ್ದು, ಎಲ್ಲಾನು ಸ್ವಲ್ಪ ಸ್ವಲ್ಪ ಇರಬೇಕು. ಜಗಳ ಇರಬೇಕು, ಮತ್ತೆ ಕಾಮಿಡಿ ಇರಬೇಕು, ಲವ್ ಇರಬೇಕು, ಮತ್ತೆ ಬುದ್ಧಿ ಹೇಳೋರು ಇರಬೇಕು. ನೋಡೋರಿಗೆ ಏನ್ ಅನ್ಸ್ಬೇಕು ಗೊತ್ತಾ, ಅವು ಈ ತರ ಇರಬಹುದಲ್ಲ. ಒಂದು ಮನೆ ಅಂತೇಳಿ ಬಂದಾಗ ಪ್ರತಿಯೊಂದು ಇರುತ್ತೆ. ಮನೆಯೊಳಗೆ ಜಗಳ ಆದಾಗ ಏನ್ ಮಾಡ್ಬೇಕು, ಯಾವ ತರ ಸಂಭಾಳಿಸ್ಕೊಂಡು ಹೋಗ್ಬೇಕು, ತಾಳ್ಮೆಲಿಂದ ಹೆಂಗ್ ಇರ್ಬೇಕು, ಹೆಂಗ್ ರಿಯಾಕ್ಟ್ ಮಾಡ್ಬೇಕು, ಯಾವ ಸಿಚುವೇಶನ್ಸ್ಗಳು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಇದೆಲ್ಲವನ್ನ ಶೋಲಿಂದ ಕಲಿತಾರೆ. ಓಕೆ, ಅಂದ್ರೆ ಓವರ್ ಆಲ್ ಆಗಿ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇರಬೇಕು, ಮೋಟಿವೇಶನಲ್ ಇರಬೇಕು, ಜಗಳ ಇರಬೇಕು, ಪ್ರೀತಿ ಇರಬೇಕು, ಒಂದು ಲವ್ ಸ್ಟೋರಿ ಕೂಡ ಇರಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಆದ್ರೆ 13 ಅಲ್ಲಿ ನಿಮ್ ಪ್ರಕಾರ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ರೀಚ್ ಇರೋರಲ್ಲಿ ಅಥವಾ ಸೆಲೆಬ್ರಿಟಿಗಳಲ್ಲಿ 13 ಅಲ್ಲಿ ಇವ್ರು ಬರ್ಬೋದು ಅನ್ನೋದಾದ್ರೆ ಯಾರು ಬರ್ಬೋದು ಅಂತೀರಾ? ಸೆಲೆಬ್ರಿಟಿಗಳಲ್ಲಿ ನಾನ್ ನೋಡಿದ ಪ್ರಕಾರ KR ಪೇಟೆ, ಶಿವರಾಜ್ KR ಪೇಟೆ ಅವರು ಇದಾರಲ್ವಾ, ಅವ್ರು ಬರ್ಬೋದು ಅಂತ. ಶಿವರಾಜ್ KR ಪೇಟೆ ಇದಾರಲ್ಲ, ಅವ್ರು ಬರ್ಬೋದು. ಹೌದು, ಅವರು ಕಾಮಿಡಿ ಮಾಡ್ಕೊಂಡು ತುಂಬಾ ಫೇಮಸ್ ಆಗಿದ್ದಾರೆ. ಸೊ ಅವ್ರು ಬಂದ್ರೆ ಅವರು ಕೂಡ ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಹೌದು. ಅಂಡ್ ಕಾಮನ್ ಪೀಪಲ್ಸ್ಗಳಲ್ಲಿ ಕೂಡ ಆಲ್ಮೋಸ್ಟ್ ಯಾರು ಎಬಿಲಿಟಿ ಇರೋರು ಸೆಲೆಕ್ಟ್ ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ಪರ್ಟಿಕ್ಯುಲರ್ ಆಗಿ ಇದೇ ಥರ ಇರೋರನ್ನ ಆಗಬೇಕು ಅಂತ ಏನಾದರೂ ಹೇಳ್ತೀರಾ? ಒಂದಷ್ಟು ಜನ ಲಿಸ್ಟ್ ಮಾಡಿದ್ರೆ ನಾವು ನೋಡಿ ಹೇಳ್ಬೋದಾಗಿತ್ತು ಇವ್ರು ಬಂದ್ರೆ ತುಂಬಾ ಒಳ್ಳೇದು ಅಂತ. ಬಟ್ ಕ್ಯಾಮ್ರಾ ಹಿಂದ್ಗಡೆ ಕಾಮನ್ ಪೀಪಲ್ಸ್ ಹೇಗೆ ಲಿಸ್ಟ್ ಮಾಡ್ತೀರಾ? ಅವ್ರಿಗೆ ಗೊತ್ತೇ ಇರಲ್ವಲ್ಲ ಯಾರಿಗೂ. ಅವ್ರ ಕ್ಯಾಮ್ರಾ ಮುಂದೆ ಇಲ್ಲ ಅಂತಂದ್ಮೇಲೆ ನಾವು ಹೇಳಕ್ಕೂ ಆಗಲ್ಲಲ್ವಾ, ಇವರೇ ಬರ್ಬೇಕು ಕ್ಯಾಮ್ರಾ ಮುಂದೆ ಇರೋರು ಫೇಮಸ್ ಇರೋರು ಸೆಲೆಬ್ರಿಟಿಗಳಾದ್ರು. ಕ್ಯಾಮ್ರಾ ಹಿಂದೆ ಇರ್ಲಾರ್ದವ್ರು ಅವ್ರನ್ನ ನಾವು ನೋಡೇ ಇಲ್ಲ ಅಂತಂದ್ಮೇಲೆ ಐಡೆಂಟಿಫೈ ಮಾಡಕ್ ಹೆಂಗ್ ಸಾಧ್ಯ? ಈಗ ಹೌದಪ್ಪ ನಾವು ಎಲ್ಲಾದ್ರೂ ಅವ್ರ ನೋಡಿದ್ದೀವಿ, ಅವ್ರ ಬಗ್ಗೆ ಕೇಳಿದ್ದೀವಿ ಅಂತ ಇವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಏನೋ ಹೇಳ್ಬೋದು. ಅಂಡ್ ಅದೇ ಇವಾಗ ನನಗೂ ಅದೇ ಅನ್ಸುತ್ತೆ, ಒಂದು ಕಾಮನ್ ಪೀಪಲ್ ಆಗಿರ್ಲಿ ಯಾರೇ ಆಗಿರ್ಲಿ ಅವರೊಂದು ಇನ್ಸ್ಪಿರೇಷನ್ ಆಗಿರ್ಬೇಕು. ಅಂದ್ರೆ ಅವ್ರು ಮಾಡೋ ಕೆಲಸ 4 ಜನಕ್ಕೆ ರೀಚ್ ಆಗ್ಬೇಕು. ಅಂಡ್ ಈ ಒಂದು ಬಿಗ್ ಬಾಸ್ ಶೋ ಅನ್ನೋದು ತುಂಬಾನೇ ದೊಡ್ಡ ಶೋ, ಇಡೀ ಕರ್ನಾಟಕ ಅದನ್ನ ನೋಡುತ್ತೆ. ಅಂಡ್ ಅಲ್ಲಿ ಬಂದಿರೋರು ಎಲ್ರಿಗೂ ಕೂಡ ರೆಕಗ್ನೈಸ್ ಆಗಿರ್ತಾರೆ. ಸೊ ಹಾಗಾಗಿ ಕಾಮನ್ ಪೀಪಲ್ ಏನಾದ್ರು ಬಂದವರು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗಿರ್ಬೇಕು ಅಂತ ಆಗಂಗಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಎಷ್ಟೊಂದು ವಿಷಯಗಳನ್ನ ಕಲಿಬಹುದು ಅವರಿಂದ. ಇವ್ರದ್ದು ಲೈಫ್ ಸ್ಟೈಲ್ ಹಿಂಗಿದೆ, ಇವ್ರು ಇಷ್ಟೆಲ್ಲ ಕಷ್ಟ ಪಡ್ತಾ ಇದಾರೆ, ಲೈಫ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಕ್ ಸಿಗತ್ತಲ್ವಾ. ಅದರಿಂದ ಏನಾಗುತ್ತೆ ಅಂದ್ರೆ ಎಲ್ಲಿ ತಪ್ಪುಗಳಾಗ್ತಾ ಇದಾವೆ, ಎಲ್ಲಿ ತಪ್ಪುಗಳು ಮಾಡಬಾರ್ದು ಅನ್ನೋ ಕಾಮನ್ ಪರ್ಸನ್ಸ್ಗಳು ಕಲಿತಾರೆ ಅದರಿಂದ. ಈಗ ಪ್ರತಿಯೊಂದು ಅನುಭವ ಮಾಡ್ಕೊಂಡು ಕಲಿಯೋಕೆ ತುಂಬಾ ಟೈಮ್ ಹೋಗುತ್ತೆ. ಅನುಭವ ಆದವ್ರು ಹೇಳ್ಕೊಂಡಾಗ ಅಲ್ಲಿ ಅವ್ರು ಮಾಡಿರೋ ತಪ್ಪುಗಳನ್ನ ನಾವು ಮಾಡದೆ ಸರಿಪಡಿಸ್ಕೊಂಡು ಹೋಗಿ ಟೈಮ್ ಸಿಗುತ್ತೆ, ಟೈಮ್ ಸೇವ್ ಆಗುತ್ತೆ, ಕಡಿಮೆ ಟೈಮಲ್ಲಿ ತಿಳ್ಕೊಂಡು ಹೋಗ್ಬೋದು. ಅಂಡ್ ನನಗೆ ಕಾಮನ್ ಆಗಿ ಬಿಗ್ ಬಾಸ್ ಶೋ ನೋಡ್ಬೇಕಾದ್ರೆ ಮೊದಲನೇ ವಾರ ಎಲ್ಲ ನಮ್ಮ ಸಂಸಾರ ಆನಂದ ಸಾಗರ ತರ ಇರ್ತಾರೆ. ಒಂದ್ ವಾರ ಹೋಯ್ತು ಸ್ಟಾರ್ಟ್ ಆಗ್ಬಿಡುತ್ತೆ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿರುತ್ತೆ ಗೊತ್ತಾ, ಒಬ್ರನ್ನೊಬ್ರು ನೋಡ್ಕೊಂಡಿರಲ್ಲ, ಯಾರ ಬಗ್ಗೆ ಏನು ಅಂತ ಗೊತ್ತಿರಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿರ್ತಾರೆ, ಎಲ್ರು ಮಾತಾಡ್ಕೊಂಡು ಎಲ್ಲ ಮಾಡ್ಕೊಂಡು. ಆಮೇಲೆ 1-2 ದಿನ 3 ದಿನ ಆದಂಗೆ ಏನಾಗುತ್ತೆ, ಸಿಚುವೇಶನ್ಸ್ ಗಳು ಆತರ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಜಗಳ ಆಗ್ತವೆ, ಇಲ್ಲ ಕೆಲವೊಬ್ರು ಕ್ಲೋಸ್ ಆಗ್ತಾರೆ, ಯಾರ್ಯಾರು ಥಾಟ್ಸ್ ಗಳು ಮ್ಯಾಚ್ ಆಗ್ತವೆ, ಅವ್ರು ಒಂದ್ ಕಡೆ ಆಗ್ತಾರೆ, ಹಾಗಾಗಿ ಜಗಳಗಳಾಗುತ್ತೆ ಅಂತ ನೀವು ಸ್ಟಾರ್ಟ್ ಆಗುತ್ತೆ. ಇಲ್ಲ, ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ, ರಿಯಲ್ ಆಗಿರ್ಬೇಕು, ಒಂದು ರಿಯಾಲಿಟಿ ವ್ಯಕ್ತಿತ್ವ ಒಂದು ಗೆಲ್ಲಬೇಕು ಅಂತ ಸುದೀಪ್ ಸರ್ ಎಲ್ಲ ಸೀಸನ್ ಅಲ್ಲೂ ಹೇಳ್ಕೊಡ್ತಾರೆ. ಅಂಡ್ ಅವ್ರು ಬಂದಿರೋ ನಂಗೆ ತುಂಬಾ ಇಷ್ಟ ಆಗೋದಂದ್ರೆ ವೀಕೆಂಡ್ಸ್. ಅವ್ರು ಬಂದು ಅವ್ರ ತಪ್ಪುಗಳನ್ನೆಲ್ಲ ಹೇಳ್ಕೊಡ್ತಿರ್ತಾರಲ್ಲ, ನನ್ಗೆ ನಾನು ಡೈಲಿ ನೋಡೋದು ಮಿಸ್ ಮಾಡಿದ್ರು
ಅವ್ರು ಸುದೀಪ್ ಸರ್ ಬರೋ ವೀಕೆಂಡ್ಸ್ ಗಳನ್ನ ನಾನಂತೂ ಮಿಸ್ ಮಾಡಲ್ಲ. ಸೊ ಅವ್ರು ನಡೆಸ್ಕೊಡೋ ಶೋ ಬಗ್ಗೆ ಅಂದ್ರೆ ಅವ್ರ ವೀಕೆಂಡ್ಸ್ ಬಗ್ಗೆ ನೀವೇನ್ ಹೇಳ್ತೀರಿ? ಇಲ್ಲ, ಇನ್ನು ಅವ್ರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅವ್ರು ಯಾಕಂದ್ರೆ ಯಾರು ಮಿಸ್ಟೇಕ್ ಆಯ್ತು, ಎಲ್ಲಿ ಮಿಸ್ಟೇಕ್ ಆಯ್ತು, ಏನ್ ಸರಿಪಡಿಸ್ಕೋಬೇಕು, ಅಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕಾಗಿತ್ತು, ಎಲ್ಲಿ ಸುಮ್ಮನೆ ಇರ್ಬೇಕಾಗಿತ್ತು, ಅವ್ರು ಯಾಕೆ ಮಾತಾಡಿದ್ರು, ಯಾಕೆ ಮಾತಾಡಬಾರ್ದು, ಎಲ್ಲನೂ ಒಂದು ತಿಳಿಸಿ ಹೇಳ್ತಾರೆ. ತಿಳಿಸಿ ಹೇಳಿದಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ, ಹೌದಲ್ಲ ಈ ತರ ಆಯ್ತು, ಈ ತರ ಆಗ್ಬಾರ್ದಾಗಿತ್ತು, ಈ ಟೈಮಲ್ಲಿ ನಾನು ಈ ತರ ಇರ್ಬೇಕಾಗಿತ್ತು ಅಂತ ಮನವರಿಕೆ ಮಾಡ್ಕೊಡ್ತಾರಲ್ಲ, ಅದು ತುಂಬಾ ಒಳ್ಳೇದು. ಹೌದು. ಹಾಗೆ ನಿಮ್ಗೂ ಕೂಡ ಕಾಮನ್ ಪೀಪಲ್ ಅಲ್ಲಿ ಯಾರು ಸೆಲೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ನೀವು ಕೂಡ ಬಿಗ್ ಬಾಸ್ 13ಗೆ ವೇಟ್ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಹೇಳಿ. ಅಂಡ್ ನಾನು ಮತ್ತೆ ಅರುಣ್ ಅವ್ರು ಯಾವ ತರ ಡಿಸ್ಕಷನ್ ಮಾಡಿದ್ವಿ, ನಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಾವು ಮಾತಾಡಿದೀವಿ, ಯಾವ್ದು ಸ್ಕ್ರಿಪ್ಟ್ ಮಾಡಿಲ್ಲ. ಅದೇ ತರ ನೀವು ಯಾವ್ದಾದ್ರು ಟಾಪಿಕ್ ಬಗ್ಗೆ ಇದರ ಬಗ್ಗೆ ಮಾತಾಡಿ ಅಂತ ಅನ್ನೋದಾದ್ರೆ ಅದನ್ನ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡ್ತೀವಿ. ಅಂಡ್ ಬಿಗ್ ಬಾಸ್ 13 ಅಂತ ಬಂದ್ರೆ ನಾವು ರೆಗ್ಯುಲರ್ ಆಗಿ ರಿವ್ಯೂ ಮಾಡ್ತೀವಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಒಂದು ಪಾಯಿಂಟ್ ಹೇಳೋದು ನೆನಪಾಯ್ತು. ಸೊ ಈಗ ಕಮೆಂಟ್ಸ್ ಅಲ್ಲಿ ನೀವು ಹೇಳ್ತಿರಲ್ವ ಈ ಪಾಯಿಂಟ್ಸ್ ಬಗ್ಗೆ ಮಾತಾಡಿ ಅಂತ ಹೇಳ್ಬಿಟ್ಟು, ಅದು ನಮ್ಮ ಇಬ್ಬರ ಅಭಿಪ್ರಾಯ ಆಗಿರುತ್ತೆ. ಬಟ್ ನಮ್ಮ ಇಬ್ಬರ ಅಭಿಪ್ರಾಯ ತಗೊಂಡು ಸುಮ್ಮನೆ ಕೂಡೋದಲ್ಲ, ನೀವು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಅಲ್ಲಿ ಹೇಳ್ತಾ ಇರಬೇಕು. ನೀವು ಡಿಸ್ಕಷನ್ ಮಾಡಬೇಕು, ನಾವು ಡಿಸ್ಕಷನ್ ಮಾಡ್ತೀವಿ. ಇಬ್ರು ಕೂಡಿ ಡಿಸ್ಕಷನ್ ಮಾಡಿದಾಗ ಅಲ್ಲಿ ಮಾತುಕತೆಗಳೇ ಆಗ್ತವೆ, ಬಾಂಡಿಂಗ್ ಬೆಳೆಯುತ್ತೆ. ಓಕೆ, ಬಾಂಡಿಂಗ್ ಅನ್ನ ಬೆಳೆಸ್ಬೇಕು ಅಂತಂದ್ರೆ ಬೇಗ ಬೇಗ ಕಮೆಂಟ್ ಮಾಡಿ, ಆಯ್ತಾ? ಕಮೆಂಟ್ ಮಾಡಿ, ಟಾಪಿಕ್ ಹೇಳ್ರಿ, ಆ ಟಾಪಿಕ್ ಬಗ್ಗೆ ನೀವು ಮಾತಾಡ್ರಿ, ಆ ನಿಮ್ಮ ಪಾಯಿಂಟ್ಸ್ ಗಳನ್ನ ತಗೊಂಡು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತೀವಿ. ಓಕೆ ಅರುಣ್, ನಮ್ಮ ಪಾಯಿಂಟ್ಸ್ ಗಳು ಕೂಡ ಹೇಳ್ತೀವಿ. ಎಸ್, ಡೆಫಿನೆಟ್ಲಿ ನಮ್ಮ ಪಾಯಿಂಟ್ಸ್ ಗಳನ್ನು ಕೂಡ ಹೇಳ್ತೀವಿ. ಅಂಡ್ ಇದೇ ತರ ಡಿಸ್ಕಷನ್ ಕೂಡ ಮಾಡ್ತೀವಿ. ಬಿಗ್ ಬಾಸ್ 13 ಬಗ್ಗೆ ಏನ್ ಹೇಳ್ತೀರಾ ಅಂತ ಕಮೆಂಟ್ಸ್ ಗಳಲ್ಲಿ ಕಮೆಂಟ್ ಮಾಡಿ. ಮುಂದಿನ ಒಂದು ಹೊಸ ಟಾಪಿಕ್ ಜೊತೆಗೆ ಮತ್ತೆ ಬಂದು ಭೇಟಿ ಆಗ್ತೀವಿ. ಓಕೆನಾ? ನಮಸ್ತೆ.